ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 2025ರಲ್ಲಿ ರಿಲೀಸ್ ಆದ ವುಲ್ಫ್ಮ್ಯಾನ್ ಎಂಬ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಫ್ಯಾಮಿಲಿನ ನೋಡ್ತೀವಿ. ತಂದೆ ಹೆಸರು ಗ್ರೇಡ್ ಆದ್ರೆ ಮಗನ ಹೆಸರು ಬ್ಲಿಂಕ್. ಇಬ್ರು ಕೂಡ ಬೇಟೆ ಆಡೋದಿಕ್ಕೆ ಅಂತ ಕಾಡು ಒಳಗಡೆ ಹೋಗ್ತಾರೆ. ಕಾಡು ಒಳಗಡೆ ಹೋದ್ಮೇಲೆ ಅವರಿಬ್ರಿಗೂ ಒಂದು ಸಾರಂಗ ಕಾಣುತ್ತೆ. ಅದನ್ನ ಬೇಟೆ ಆಡ್ಬೇಕು ಅಂತ ನಮ್ಮ ಹತ್ರ ಇರೋ ಗನ್ನಿಂದ ಅದಕ್ಕೆ ಗುರಿನ ಇಡ್ತಿರ್ತಾರೆ. ಸಡನ್ ಆಗಿ ಅವ್ರಿಗೆ ಯಾರೋ ಒಬ್ಬ ವ್ಯಕ್ತಿ ಒಂದು ಮರದಿಂದ ನಿಂತಿರೋ ರೀತಿ ಕಾಣುತ್ತೆ. ತಿರ್ಗಾ ನೋಡಿದ್ರೆ ಅಲ್ಲಿ ಯಾರು ಇರೋದೇ ಇಲ್ಲ. ಗ್ರೇಡ್ಗೆ ಏನೋ ಸರಿ ಇಲ್ಲ ಅನ್ಸಿ ಬ್ಲಿಂಕ್ ನ ಕರ್ಕೊಂಡು ಅಲ್ಲೇ ಒಂದು ಟ್ರೀ ಹೌಸ್ ಇರುತ್ತೆ, ಅಲ್ಲಿ ಹೋಗಿ ಉತ್ಕೋತಾರೆ. ಇಬ್ರು ಟ್ರೀ ಹೌಸ್ ಅಲ್ಲಿ ಉಸ್ಕೊಂಡಿರ್ಬೇಕಾರೆ ಯಾರೋ ಅವ್ರ ಹತ್ರ ಬರ್ತಿರೋ ರೀತಿ ಅನುಭವ ಆಗ್ತಿರುತ್ತೆ. ಇಬ್ರು ಬಾಯ್ದಿಂದನೇ ಕೂತಿರ್ತಾರೆ. ಹತ್ರ ಬರ್ತಿದ್ದ ಆ ಕ್ರಿಯೇಚರು ಸಡನ್ ಆಗಿ ವಾಪಸ್ ಓಡೊಂಟೋಗುತ್ತೆ. ಗ್ರೇಡ್ಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಕತೆ 30 ವರ್ಷಗಳ ಮುಂದಕ್ಕೆ ಹೋಗುತ್ತೆ. ಬ್ಲಿಂಕ್ ಇವಾಗ ದೊಡ್ಡವನಾಗಿರ್ತಾನೆ. ಅವನಿಗೊಂದು ಫ್ಯಾಮಿಲಿನೂ ಕೂಡ ಇರುತ್ತೆ. ಮಗಳ ಹೆಸರು ಜಿಂಜರ್ ಮತ್ತೆ ವೈಫ್ ಹೆಸರು ಚಾರ್ಲೆಟ್. ಇವಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜೀವನನ ಮಾಡ್ತಿರ್ತಾನೆ. ಬ್ಲಿಂಕ್ ಮನೇಲಿ ಇರ್ಬೇಕಾದ್ರೆ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟರ್ನ ಚೆಕ್ ಮಾಡಿದಾಗ ಅದರಲ್ಲಿ ಇರುತ್ತೆ, ಸ್ವಲ್ಪ ವರ್ಷಗಳ ಹಿಂದೆ ನಿಮ್ಮ ತಂದೆ ಕಾಣೆ ಆಗಿದ್ರಲ್ಲ, ಅವರು ಸತ್ತೋಗಿದ್ದಾರೆ ಅಂತ. ಇವಾಗ ನಮ್ಗೊಂದು ವಿಚಾರ ಗೊತ್ತಾಗುತ್ತೆ. ಬ್ಲಿಂಕ್ ಚಿಕ್ಕವನಿದ್ದಾಗ್ಲೇ ಅವ್ರ ತಂದೆ ಕಾಡಲ್ಲಿ ಕಾಣೆಯಾಗಿ ಹೋಗ್ತಾರೆ. ಅವನು ಅಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದ್ಬಿಟ್ಟಿರ್ತಾನೆ. ಅವ್ರ ತಂದೆ ಮನೆ ಕೀನು ಕೂಡ ಕಳ್ಸಿರ್ತಾರೆ. ಬ್ಲಿಂಕ್ ಆ ವಿಚಾರ ಎಲ್ಲನೂ ಚಾರ್ಲೆಟ್ ಕೇಳ್ತಾನೆ. ಮತ್ತೆ ನಾವು ಈ ಮನೆನ ಬಿಟ್ಟು ನಮ್ಮ ತಂದೆ ಮನೆಗೆ ಸೇರ್ಕೊಳ್ಳೋಣ ಅಂತಾನೂ ಹೇಳ್ತಾನೆ. ಚಾರ್ಲೆಟು ಕೂಡ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಮನೇಲಿರೋ ಸಾಮಾನೆಲ್ಲ ಒಂದು ಟ್ರಕ್ಗೆ ತುಂಬಿಕೊಂಡು ಬ್ಲಿಂಕ್ ತನ್ನ ಫ್ಯಾಮಿಲಿನ ಕರ್ಕೊಂಡು ತಂದೆ ಮನೆಗೆ ಬರ್ತಿರ್ತಾನೆ. ಬ್ಲಿಂಕ್ ನ ತಂದೆ ಮನೆ ಕಾಡಿನ ಒಳಗಡೆ ಇರುತ್ತೆ. ಹಳೆ ದಾರಿಲಿ ಬರ್ತಾನೆ. ಆದ್ರೆ ಹಳೆ ರೋಡು ಕ್ಲೋಸ್ ಆಗೋಗಿರುತ್ತೆ. ಅದೇ ಜಾಗದಲ್ಲಿ ಒಂದು ಟ್ರೀ ಹೌಸ್ ಇರುತ್ತೆ. ಅಲ್ಲಿ ಒಬ್ಬ ಡೆರಿಕ್ ಎಂಬ ವ್ಯಕ್ತಿ ಇರ್ತಾನೆ. ಡೆರಿಕ್ ನ ವಿಚಾರಿಸಿದಾಗ ಡೆರಿಕ್ ಹೇಳ್ತಾನೆ, ಹಳೆ ದಾರಿ ಕ್ಲೋಸ್ ಆಗೋಗಿದೆ, ಹೊಸ ರೋಡ್ ಇದೆ, ಆ ದಾರಿಲಿ ನಾನು ನಿಮ್ಮನ್ನ ಕರ್ಕೋಗ್ತೀನಿ ಅಂತ ಅವ್ರ ಟ್ರಕ್ಕಲ್ಲಿ ಹತ್ತಿ ಕೂತ್ಕೋತಾನೆ. ಎಲ್ಲರೂ ಕೂಡ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೈಟ್ ಆಗುತ್ತೆ. ಬ್ಲಿಂಕ್ ಟ್ರಕ್ನ ಡ್ರೈವ್ ಮಾಡ್ತಿರ್ತಾನೆ. ಸಡನ್ ಆಗಿ ಯಾರೋ ರೋಡ್ ಮಧ್ಯೆ ನಿಂತಿರೋ ತರ ಕಾಣಿಸಿ ಟ್ರಕ್ನ ಸೈಡಿಗೆ ತೆಗಿಯೋಕೆ ಹೋಗಿ ಕಾಡಿನ ಒಳಗಡೆಗೆ ಬಿಟ್ಬಿಡ್ತಾನೆ. ಟ್ರಕ್ ಒಂದ್ ಕಡೆ ಹೋಗಿ ಕ್ರ್ಯಾಶ್ ಆಗುತ್ತೆ. ಡೆರಿಕ್ ಟ್ರಕ್ಕಿಂದ ಕೆಳಗಡೆಗೆ ಬಿದ್ದೋಗ್ತಾನೆ. ಚಾರ್ಲೆಟ್ ಜಿಂಜರ್ನ ಕರ್ಕೊಂಡು ಟ್ರಕ್ನ ಮೇಲ್ಗಡೆಗೆ ಬಂದ್ಬಿಡ್ತಾಳೆ. ಬ್ಲಿಂಕ್ ಸೀಟ್ ಬೆಲ್ಟ್ ನ ಬಿಚ್ಚುತ್ತಿರ್ಬೇಕಾದ್ರೆ ಟ್ರಕ್ನ ಗ್ಲಾಸ್ ಅಲ್ಲಿ ವೇರ್ವುಲ್ಫ್ ಬರ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಬಾಕ್ಲ ಹಾಕೊಳ್ಳೋದಿಕ್ಕೆ ಹೋಗ್ತಾನೆ. ಅವನ ಕೈಗೆ ಪರ್ಚ್ ಬಿಡುತ್ತೆ. ಮತ್ತೆ ಡೆರಿಕ್ನು ಕೂಡ ಎಳ್ಕೊಂಡು ಹೊಂಟೋಗುತ್ತೆ. ಇದನ್ನ ನೋಡಿದ ಬ್ಲಿಂಕು ಚಾರ್ಲೆಟ್ನು ಮತ್ತೆ ಜಿಂಜರ್ನು ಕರ್ಕೊಂಡು ಅವರ ತಂದೆ ಮನೆ ಹತ್ರ ಓಡ್ ಬರ್ತಾನೆ. ಆ ವೇರ್ವುಲ್ಫ್ ಕೂಡ ಅವ್ರ ಹಿಂದೆ ಓಡ್ ಬರ್ತಿರುತ್ತೆ. ಬ್ಲಿಂಕು ಡೋರ್ನ ಓಪನ್ ಮಾಡಿ ಚಾರ್ಲೆಟ್ನು ಮತ್ತೆ ಜಿಂಜರ್ನು ಕರ್ಕೊಂಡು ಒಳಗಡೆ ಬಂದು ಬಾಕ್ಲ ಹಾಕೋಬಿಡ್ತಾನೆ. ಆ ವೇರ್ವುಲ್ಫ್ ಅವ್ರ ಮನೆ ಸುತ್ತ ಬಾಕ್ಲುಗಳಿಗೆಲ್ಲ ಬಡಿಯೋ ರೀತಿ ಮತ್ತೆ ಜೋರಾಗಿ ಕಿರ್ಚೋ ರೀತಿ ಮಾಡ್ತಿರುತ್ತೆ. ಬ್ಲಿಂಕು, ಜಿಂಜರ್, ಚಾರ್ಲೆಟ್ 3 ಜನನು ಕೂಡ ಎದುರೋಗಿರ್ತಾರೆ. ಸ್ವಲ್ಪ ಹೊತ್ತು ನಂತರ ಅದಲ್ಲಿಂದ ಹೊಂಟೋಗುತ್ತೆ. ಬ್ಲಿಂಕ್ ನೋಡಿದಾಗ ಒಂದು ರೀತಿ ಚೇಂಜಸ್ ಬರ್ತಿರುತ್ತೆ. ಅವನ ಹಲ್ಲುಗಳು ಉದುರುತ್ತಿರ್ತಾವೆ, ಬಾಯಲ್ಲಿ ಬ್ಲಡ್ ಬರ್ತಿರುತ್ತೆ, ವಿಚಿತ್ರವಾಗಿ ಆಡ್ತಿರ್ತಾನೆ. ಅವನ ದೇಹದಲ್ಲಿ ದೊಡ್ಡ ದೊಡ್ಡ ಕೂದಲುಗಳು ಬರ್ತಿರ್ತಾವೆ. ಅವನಿಗೆ ಜಾಸ್ತಿ ಪೇನ್ ಆಗ್ತಿರುತ್ತೆ ಮತ್ತೆ ಮಾತಾಡೋದಿಕ್ಕೂ ಆಗ್ತಿರೋದಿಲ್ಲ. ಇವಾಗ ಅವನಿಗೆ ಅರ್ಥ ಆಗುತ್ತೆ ಅವನು ಕೂಡ ವೇರ್ವುಲ್ಫ್ ಆಗಿ ಬದಲಾಗ್ತಿದ್ದಾನೆ ಅಂತ. ಅವನ ದೇಹ ವೇರ್ವುಲ್ಫ್ ಆಗಿ ಬದಲಾಗ್ತಿರುತ್ತೆ. ಚಾರ್ಲೆಟ್ಗೆ ಗಾಬರಿಯಾಗಿ ಕಿಟಕಿಯಿಂದ ಆಚೆ ನೋಡ್ತಾಳೆ. ಅವರ ಮನೆ ಮುಂದ್ಗಡೆನೆ ಶೆಡ್ ಅಲ್ಲಿ ಒಂದು ಕಾರ್ ನಿಂತಿರುತ್ತೆ. ಮನೆಯ ಬೇಸ್ಮೆಂಟ್ ಅಲ್ಲಿರೋ ಬ್ಯಾಟ್ರಿನ ಎತ್ಕೊಂಡು ಬ್ಲಿಂಕ್ ಮತ್ತೆ ಜಿಂಜರ್ನು ಕರ್ಕೊಂಡು ಆ ಶೆಡ್ ಹತ್ರ ಹೋಗಿ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಕಾರ್ ಸ್ಟಾರ್ಟ್ ಆಗೋಗುತ್ತೆ. ಆದ್ರೆ ಅಲ್ಲಿಗೆ ವೇರ್ವುಲ್ಫ್ ಬಂದ್ಬಿಟ್ಟಿರುತ್ತೆ. ಆ ವೇರ್ವುಲ್ಫ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಬ್ಲಿಂಕ್ ಮತ್ತೆ ಜಿಂಜರ್ನು ಕರ್ಕೊಂಡು ಒಂದು ಟೆಂಟ್ ಮೇಲೆ ಹತ್ತಿ ಕುತ್ಕೊಬಿಡ್ತಾರೆ. ಆ ವೇರ್ವುಲ್ಫ್ ಟೆಂಟ್ ಒಳಗಡೆಗೆ ಬಂದು ಆ ಟೆಂಟ್ ನ ಅರ್ಗಾಕೋಕೆ ನೋಡ್ತಿರುತ್ತೆ. ಬ್ಲಿಂಕ್ ಒಂದು ಐಡಿಯಾನ ಮಾಡ್ತಾನೆ. ಆದ್ರೆ ಅವನಿಗೆ ಮಾತಾಡೋದಿಕ್ಕೆ ಆಗ್ತಿರೋದಿಲ್ಲ. ಸನ್ನೆ ಮಾಡಿ ಹೇಳ್ತಾನೆ, ನೀವಿಬ್ರು ಮನೆ ಒಳಗಡೆ ಓಡೋಗಿ ಆ ವೇರ್ವುಲ್ಫ್ನ ನಾನು ಡೈವರ್ಟ್ ಮಾಡ್ತೀನಿ ಅನ್ಬಿಟ್ಟು ಅಲ್ಲಿಂದ ಇಳಿದು ಕಾರ್ ಒಳಗಡೆಗೆ ಓಡ್ಬಿಡ್ತಾನೆ. ಈ ಕಡೆ ಚಾರ್ಲೆಟ್ ಮತ್ತೆ ಜಿಂಜರು ಕೂಡ ಮನೆ ಒಳಗಡೆ ಓಡೋಗ್ತಾರೆ. ಬ್ಲಿಂಕ್ ಮತ್ತೆ ಆ ವೇರ್ವುಲ್ಫ್ ಜೋರಾಗಿ ಕಿತ್ತಾಡ್ತಿರ್ತಾವೆ. ಆ ಶಬ್ದ ಚಾರ್ಲೆಟ್ಗೂ ಮತ್ತೆ ಜಿಂಜರ್ಗೂ ಕೂಡ ಕೇಳಿಸ್ತಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಬ್ಲಿಂಕ್ ಮನೆ ಮುಂದೆ ಬರ್ತಾನೆ. ಜಿಂಜರ್ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ, ಬಾಕ್ಲು ತೆಗಿ ತಂದೆ ಬಂದಿದ್ದಾರೆ ಅಂತ. ಚಾರ್ಲೆಟ್ ಬಾಕ್ಲನ್ನ ತೆಗಿತಾಳೆ. ಬ್ಲಿಂಕ್ ಮನೆ ಒಳಗಡೆ ಬಂದು ಒಂದ್ ಕಡೆ ಕುತ್ಕೋತಾನೆ. ಅವನ ದೇಹ ಎಲ್ಲ ವಿಚಿತ್ರವಾಗಿ ಚೇಂಜ್ ಆಗಿರುತ್ತೆ. ಜಿಂಜರ್ ಅವನ ಹತ್ರ ಹೋಗ್ತಾಳೆ. ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರೆ ಅವನಿಗೆ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ.
ಅವನ ದೇಹ ಪ್ರಾಣಿಯಾಗಿ ಚೇಂಜ್ ಆದ್ರೂ ಕೂಡ ಅವನ ಮನ್ಸಲ್ಲಿ ಇನ್ನೂ ಹೆಂಡತಿ ಮೇಲೆ ಮತ್ತೆ ಮಗಳ ಮೇಲೆ ಪ್ರೀತಿ ಹಂಗೆ ಇರುತ್ತೆ. ಅದಕ್ಕಾಗಿ ಅವನು ಅವ್ರಿಬ್ರಿಗೂ ಏನು ಮಾಡ್ತಿರೋದಿಲ್ಲ, ಕಂಟ್ರೋಲ್ ಮಾಡ್ತಿರ್ತಾನೆ. ಸಡನ್ ಆಗಿ ಬ್ಲಡ್ ನ ವಾಮಿಟ್ ಮಾಡ್ತಾನೆ. ಆ ಬ್ಲಡ್ ಒಳಗಡೆ ಆ ವೇರ್ ವುಲ್ಫ್ ಜೊತೆ ಜಗಳ ಆಡಿ ಅದ್ರ ಬೆಳ್ನು ಕೂಡ ತಿಂದಾಕಿರ್ತಾನೆ. ಆದ್ರೆ ಅದು ಕೂಡ ಆಚೆಗೆ ಬಂದ್ಬಿಟ್ಟಿರುತ್ತೆ. ಬ್ಲಿಂಕ್ ಸಡನ್ ಆಗಿ ಚಾರ್ಲೆಟ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆದ್ರೆ ಅವಳಿಗೆ ಏನು ಮಾಡೋದಿಲ್ಲ. ತಿರ್ಗಾ ಅವನು ಕಂಟ್ರೋಲ್ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಬಾಕ್ಲನ್ನ ತೆಗಿತಾನೆ. ಆದ್ರೆ ಆ ವೇರ್ ವುಲ್ಫ್ ಅಲ್ಲೇ ಕಾಯ್ತಿರುತ್ತೆ. ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಬ್ರಿಗೂ ಕೂಡ ಒಂದು ಫೈಟ್ ನಡೆಯುತ್ತೆ. ಆ ವೇರ್ ವುಲ್ಫ್ ಚೆನ್ನಾಗಿ ಬ್ಲಿಂಕ್ಗೆ ಹೊಡೆದಾಕ್ಬಿಟ್ಟು ಚಾರ್ಲೆಟ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಹೋದಾಗ ಬ್ಲಿಂಕು ತಿರ್ಗಾ ಆ ವೇರ್ ವುಲ್ಫ್ ಮೇಲೆ ಅಟ್ಯಾಕ್ ಮಾಡಿ ಅದ್ರ ಕತ್ನ ಕಚ್ಚಿ ಸಾಯಿಸ್ಬಿಡ್ತಾನೆ. ವೇರ್ ವುಲ್ಫ್ನ ಸಾಯಿಸಾದ್ಮೇಲೆ ಅವನಿಗೆ ಅನ್ಸುತ್ತೆ, ನಾನು ಇಲ್ಲಿದ್ರೆ ನನ್ನ ಹೆಂಡತಿ ಮಗಳನ್ನು ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟು ಮನೆಯಿಂದ ಆಚೆಗೆ ಓಡ್ ಬರ್ತಿದ್ದಂಗೆ ಅವನ ದೇಹ ಪೂರ್ತಿಯಾಗಿ ವೇರ್ ವುಲ್ಫ್ ಆಗಿ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅವನ ಕಣ್ಣುಗಳು ಕತ್ಲೆಯಲ್ಲೂ ಕೂಡ ಸ್ಪಷ್ಟವಾಗಿ ನೋಡುವಷ್ಟು ಪವರ್ ಬಂದ್ಬಿಟ್ಟಿರುತ್ತೆ. ಚಾರ್ಲೆಟ್ ಕಿಟಕಿಯಿಂದ ನೋಡ್ತಾಳೆ. ಅವಾಗಲೇ ಬ್ಲಿಂಕು ಪೂರ್ತಿಯಾಗಿ ವೇರ್ ವುಲ್ಫ್ ಆಗಿ ಬದಲಾಗಿ ಇವ್ರನ್ನ ಕಿಟಕಿಯಿಂದ ನೋಡ್ತಿರ್ತಾನೆ. ಚಾರ್ಲೆಟ್ಗೆ ಭಯ ಆಗುತ್ತೆ. ಬ್ಲಿಂಕು ಮನೆ ಮೇಲ್ಗಡೆ ಹತ್ತು ಅಲ್ಲಿರೋ ಗ್ಲಾಸ್ನ ಹೊಡ್ಕೊಂಡು ಮನೆ ಒಳಗಡೆ ಬರ್ತಾನೆ. ಚಾರ್ಲೆಟ್ ಚಾಕ್ನ ತಕೊಂಡು ಜಿಂಜರ್ನ ಕರ್ಕೊಂಡು ಬ್ಲಿಂಕ್ ಒಳಗಡೆ ಬರ್ತಿದ್ದಂಗೆ ಚುಚ್ಬಿಟ್ಟು ಅಲ್ಲಿಂದ ಮನೆಯಿಂದ ಆಚೆ ಓಡ್ ಬಂದ್ಬಿಡ್ತಾಳೆ. ಮನೆಯಿಂದ ಆಚೆಗೆ ಬಂದು ಶೆಡ್ನ ಒಳಗಡೆ ಹೋಗಿ ಓದ್ಕೊಬಿಡ್ತಾರೆ. ಒಂದು ಕಡೆ ಓದ್ಕೊಂಡಿರ್ಬೇಕಾರೆ ಆ ವೇರ್ ವುಲ್ಫ್ ಕೂಡ ಶೆಡ್ ಒಳಗಡೆ ಬರುತ್ತೆ. ಚಾರ್ಲೆಟ್ ಮತ್ತೆ ಜಿಂಜರ್ ಅನ್ಕೋತಾರೆ ಆ ವೇರ್ ವುಲ್ಫ್ಗೆ ನಾವು ಕಾಣಿಸ್ತಿಲ್ಲ ಅಂತ. ಆದ್ರೆ ಅದು ಇವರಿಬ್ರನ್ನ ನೋಡ್ತಿರುತ್ತೆ. ನಿಧಾನಕ್ಕೆ ಆ ವೇರ್ ವುಲ್ಫ್ ಚಾರ್ಲೆಟ್ನು ಮತ್ತೆ ಜಿಂಜರ್ನು ಸಾಯಿಸೋದಿಕ್ಕೆ ಅಂತ ಹತ್ರಕ್ಕೆ ಬರ್ತಿರ್ಬೇಕಾರೆ ಚಾರ್ಲೆಟ್ ಅವಾಗ್ಲೇ ಪ್ರಾಣಿಗಳನ್ನ ಟ್ರ್ಯಾಪ್ ಮಾಡೋ ಚೈನ್ನ ಇಟ್ಟಿರ್ತಾಳೆ. ಅದ್ರ ಮೇಲೆ ಕಾಲು ಇಡ್ತಿದ್ದಂಗೆ ಆ ವೇರ್ ವುಲ್ಫ್ನ ಕಾಲು ಅದಕ್ಕೆ ಸಿಗಾಕೊಬಿಡುತ್ತೆ. ಅದು ಸಿಗಾಕತ್ತಿದ್ದಂಗೆ ಜೋರಾಗಿ ಅರ್ಚಿದಷ್ಟೇ ಚಾರ್ಲೆಟ್ ಜಿಂಜರ್ನ ಕರ್ಕೊಂಡು ಅಲ್ಲಿಂದ ಓಡ್ಬಿಡ್ತಾಳೆ. ಆ ವೇರ್ ವುಲ್ಫ್ ಚೈನಿಗೆ ಸಿಗಾಕೊಂಡಿರೋ ಕಾಲ್ನ ಕಡ್ದಿ ದೇಹದಿಂದನೇ ಬೇರೆ ಮಾಡ್ಬಿಡುತ್ತೆ. ಈ ಕಡೆ ಚಾರ್ಲೆಟ್ ಮತ್ತೆ ಜಿಂಜರು ಕೂಡ ಕಾಡು ಒಳಗಡೆ ಓಡೋಗ್ತಿರ್ತಾರೆ. ಆ ವೇರ್ ವುಲ್ಫ್ ಅವ್ರಿಬ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರುತ್ತೆ. ಚಾರ್ಲೆಟ್ ಮತ್ತೆ ಜಿಂಜರು ಅವ್ರ ಟ್ರಕ್ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಜಾಗಕ್ಕೆ ಬಂದು ಅಲ್ಲಿ ಒಂದು ಗನ್ ಬಿತ್ತಿರುತ್ತೆ. ಅದನ್ನ ಎತ್ಕೊಂಡು ಒಂದು ಟ್ರೀ ಹೌಸ್ ಅಲ್ಲಿ ಔಸ್ಕೋತಾರೆ. ಚಾರ್ಲೆಟ್ ಮತ್ತೆ ಜಿಂಜರು ಗಾಬರಿಯಿಂದ ಟ್ರೀ ಹೌಸ್ ಅಲ್ಲೇ ಕೂತಿರ್ಬೇಕಾರೆ ಬೆಳಗ್ಗೆ ಆಗುತ್ತೆ. ಆದ್ರೆ ಆ ವೇರ್ ವುಲ್ಫ್ ಇವರಿಬ್ರನ್ನ ಬಿಡೋದಿಲ್ಲ. ಆ ಟ್ರೀ ಹೌಸ್ ಹತ್ರನೇ ಬರುತ್ತೆ. ಇವರಿಬ್ರಿಗೂ ಕೂಡ ಗೊತ್ತಾಗ್ತಿರುತ್ತೆ ಆ ವೇರ್ ವುಲ್ಫ್ ಇವ್ರ ಹತ್ರ ಬರ್ತಿದೆ ಅಂತ. ಇವ್ರ ಹತ್ರನೇ ಬರುತ್ತೆ. ಚಾರ್ಲೆಟ್ ಕೂಡ ಅದಕ್ಕೆ ಗನ್ನ ತೋರಿಸ್ತಾಳೆ, ಎದುರೋದಿಲ್ಲ. ಇವರಿಬ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನೋಡಿದಾಗ ಚಾರ್ಲೆಟ್ ಫೈರ್ ಮಾಡ್ಬಿಡ್ತಾಳೆ. ಫೈರ್ ಮಾಡ್ತಿದ್ದಂಗೆ ಆ ವೇರ್ ವುಲ್ಫ್ ಟ್ರೀ ಹೌಸ್ ಇಂದ ಕೆಳಗಡೆ ಬಿದ್ದು ಸತ್ತೋಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.